ಡಿಸೆಂಬರ್ ಒಳಗೆ ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಸರ್ವೆ ಕಂಡಕ್ಟ್ ಮಾಡ್ತು. ಅದು 32.5 ಲಕ್ಷ ಅಂಗನವಾಡಿಗೆ ಹೋಗುವ ಮಕ್ಕಳು ಅಂದರೆ 6 ವರ್ಷದ ಕೆಳಗಿನ ಮಕ್ಕಳಿಗೆ ಅವ್ರ ಓವರಾಲ್ ಗ್ರೋತನ್ನು ಅಸೆಸ್ ಮಾಡ್ತು, ಎಕ್ಸಾಮಿನ್ ಮಾಡ್ತು. ಅದರೊಳಗೆ 4,80,000 ಮಕ್ಕಳು ಅಂಡರ್ ಡೆವಲಪ್ಡ್ ಇದ್ರು, ಅಂದರೆ ಅವ್ರು ಓವರಾಲ್ ಗ್ರೋತ್ ಆಗಿರಲಿಲ್ಲ. ಅದರೊಳಗೆ ಬೆಳಗಾವಿ ಮೊದಲೇ ನಂಬರ್, ಬಿಜಾಪುರ 2ನೇ ನಂಬರ್ ಬಂತು. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಅದರೊಳಗೆ ಒಂದು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅನ್ನೋದು ಒಂದು ಕಾರಣ ಇರಬಹುದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಕ್ಕಳಲ್ಲಿ ನಾವು ಏನು ನೋಡ್ತೀವಿ ಆಸ್ ಅ ಡೆಂಟಿಸ್ಟ್ ಅಂತಂದ್ರೆ ಸರಿಯಾದ ಜಾ ಗ್ರೋತ್ ಆಗಿರಂಗಿಲ್ಲ. ಒಂದು, ಎರಡನೇದು ಕ್ರೌಡಿಂಗ್ ಇರ್ತೈತಿ, ಕ್ರೌಡೆಡ್ ಟೀತ್ ಇರ್ತಾವೆ. ಒಂದು, ಎರಡನೇದು. ಮೂರನೇದು ಏನಾಗ್ತೈತಿ ಅಂದ್ರೆ ಹಲ್ಲುಗಳು ಬಾಯಿಂದ ಹೊರಗೆ ಬಂದಿರ್ತಾವೆ. ಅದು ಯಾಕಿರ್ಬೋದು ಅಂತ ನಾವು ವಿಚಾರ ಮಾಡಿದ್ರೆ ನಮ್ಮ ಮಕ್ಕಳಲ್ಲಿರುವಂತಹ ಆಹಾರ ಪದ್ಧತಿ ಅಂತ ಹೇಳ್ಬೋದು. ಈಗಿನ ದಿನಮಾನಗಳಲ್ಲಿ ನಾವು ನಮ್ಮ ಮಕ್ಕಳು ಹೆಚ್ಚಾಗಿ ಪ್ರೊಸೆಸ್ಡ್ ಫುಡ್ ಅಥವಾ ರಿಫೈನ್ಡ್ ಫುಡ್ ತಿನ್ನಾಕ್ತಾರೆ. ಅಂದ್ರೆ ಅದರ ಅರ್ಥ ಚ್ಯೂವೇಬಲ್ ಫುಡ್ ತಿನ್ನಾಕತ್ತಿಲ್ಲ. ಸಾಫ್ಟ್ ಅಂಡ್ ಚೀಸ್ ಅಂದ್ರೆ ಏನು, ನಾವು ಜ್ಯೂಸ್ ಆಗಲಿ ಫ್ರೂಟ್ಸ್ ಆಗಲಿ ಅದರದ್ದು ಪಲ್ಪ್, ಹೋಲ್ ಫ್ರೂಟ್ಸ್ ತಿನ್ನೋ ಬದಲಿ ಪಲ್ಪ್ ತಿನ್ನೋದು, ಫ್ರೂಟ್ಸ್ ತಿನ್ನೋ ಬದಲಿ ಜ್ಯೂಸ್ ಕುಡಿಯೋದು ಅಥವಾ ಅದರಿಂದ ಪ್ಯೂರಿ ಮಾಡಿ ಕುಡಿಯೋದು ಮಾಡೋದ್ರಿಂದ ನಮ್ಮ ಜಾಗ್ ಸ್ಟಿಮ್ಯುಲೇಷನ್ ಆಗಾಗತ್ತಿಲ್ಲ. ಒಂದ್ಸತಿ ಸ್ಟಿಮ್ಯುಲೇಷನ್ ಆಗಲಿಲ್ಲ ಅಂತಂದ್ರೆ ಜಾಗ್ ಗ್ರೋತ್ ಕಡಿಮೆ ಆಗ್ತೈತಿ. ಜಾಗ್ ಗ್ರೋತ್ ಕಡಿಮೆ ಆಯಿತು ಅಂತಂದ್ರೆ ನಮ್ಮ ಹಲ್ಲುಗಳು ಅಕಾಮಡೇಟ್ ಆಗಂಗಿಲ್ಲ. ಆದ್ರಿಂದ ಅದು ಹೊರಗೆ ಬರಬಹುದು ಅಥವಾ ಕ್ರೌಡಿಂಗ್ ಆಗ್ಬೋದು. ಅದ್ರ ಸಲುವಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ನಮ್ಮ ಹಳೆಯ ಆಹಾರ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಏನು ಅಂತಂದ್ರೆ ಗಟ್ಟಿಯಾದ ಪದಾರ್ಥ, ಚ್ಯೂವೇಬಲ್ ಪದಾರ್ಥಗಳನ್ನು ತಿನ್ಬಹುದು. ಏನು ಅಂತಂದ್ರೆ ಹೋಲ್ ಫ್ರೂಟ್ಸ್ ತಿನ್ನಬೇಕು, ಆಮೇಲೆ ವೆಜಿಟೇಬಲ್ಸ್ ತಿನ್ಬಹುದು, ಅಥವಾ ರೊಟ್ಟಿ ಚಪಾತಿ ಅಂತ ಗಟ್ಟಿನ ಪದಾರ್ಥ, ಚ್ಯೂವೇಬಲ್ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮ್ಮ ಜಾಗ್ ಸ್ಟಿಮ್ಯುಲೇಷನ್ ಆಗಿ ಜಾಗ್ ಗ್ರೋತ್ ಆಗ್ತೈತಿ. ಹೀಗಾಗಿ ನಮ್ಮ ಹಲ್ಲುಗಳು ಸರಿಯಾದ ರೀತಿಯಿಂದ ಬೆಳವಣಿಗೆ ಆಗ್ತೈತಿ ಅಂತ ಹೇಳ್ಬೋದು.